ಹನೂರು ತಾಲೂಕಿನ ಮಿಣ್ಯಂ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಗ್ರಾಮ ಸಭೆಯು ತೀವ್ರ ಸಭಾಂಗಣದಲ್ಲಿ ಬಿಸಿ ಚರ್ಚೆ ಮತ್ತು ಗ್ರಾಮಸ್ಥರ ಆಕ್ರೋಶಕ್ಕೆ ಸಾಕ್ಷಿಯಾಯಿತು. ಸಭೆಯಲ್ಲಿ ಗ್ರಾಮದ ಮೂಲಭೂತ ಸೌಕರ್ಯಗಳು ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಸರಿಯಾದ ಮಾಹಿತಿ ನೀಡದ ಮತ್ತು ಸಮಸ್ಯೆಗಳ ಬಗೆಹರಿಸದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸೇರಿದಂತೆ ಇತರ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಒಳಗೆ ನುಗ್ಬೇಡ ಅಂತಾರೆ. ಎಲ್ಲಿ ಸರ್ ಬದುಕೋದು ಇಲ್ಲಿ ವಿರೋಧಿ ಸೀಟುಗಳ ಮನೆಗೆ ಇವತ್ತು ಮಾಡ್ಬೇಕು, ಇಲ್ಲ ಅಂದ್ರೆ ಭೂಮಿ ಇಲ್ಲ ಅಂತ ಹೇಳ್ತಾರೆ. ಮಾಡ್ಕೊಡಂದ್ರೆ 10,000 ಕೊಡ್ರಿ 20,000 ಕೊಡ್ರಿ ಅಂತ ಕೇಳ್ತಾರೆ. ಲಂಚ ಕೊಟ್ಟಿದ್ರೆ ಅವ್ರು ಮಾಡ್ಕೊಡ್ತೀವಿ, ಕೊಡಲ್ಲ. ಯಾರು ವಿಡಿಯೋ ಹೇಳ್ತಾರೆ, ಇವರು ಹೇಳ್ತಾರೆ, ಇದು ಕೇಳ್ತಾರೆ, ಕೊಡೋದಿಲ್ಲ ನಮ್ಮಿಂದ. 50ಕ್ಕೂ ಹೆಚ್ಚು ಮಹಿಳೆಯರು ಸಭೆಯಲ್ಲಿ ಒಗ್ಗೂಡಿ ತಮ್ಮ ಗ್ರಾಮದಲ್ಲಿ ಎದುರಿಸುತ್ತಿರುವ ಕುಡಿಯುವ ನೀರು, ನೈರ್ಮಲ್ಯ, ಚರಂಡಿಗಳಲ್ಲಿ ಹುಳು ತೆಗೆಯದೇ ಇರುವುದು ಹಾಗೂ ಈ ಸುತ್ತಿಗೆ ಲಂಚ ಕೇಳುತ್ತಿರುವುದು ಹಾಗೂ ಇತರೆ ತುರ್ತು ಸಮಸ್ಯೆಗಳ ಕುರಿತು ಅಧಿಕಾರಿಗಳನ್ನ ನೇರವಾಗಿ ಪ್ರಶ್ನಿಸಿದರು. ಚರಂಡಿ ಕ್ಲೀನ್ ಮಾಡಿ 1 ವರ್ಷ ಸರ್, ಗಟ್ಟಿ ಮಾಡಿ ಬಿಸಾಕ್ತಾರೆ. ನಾವು ಕಾಲ ಬಂದ್ರೆ ಎಲ್ಲ ಸರ್ ಸರಿಯಾಗಿ ನಮ್ಮನ್ನ ನೀರು ಸಪ್ಲೈ ಕೊಡೋದಿಲ್ಲ. ಕಿಚ್ಚಿಕ್ಕೆ ಚರಂಡಿ ಬಂದು ನೋಡಿ ನಮ್ಮ ಬೀದಿಲಿ ಏನ್ ತರ್ಲೋದಿಂತ ಹುಳ ಹರ್ಕೊಂಡು ಚುಚ್ಚಿ ಮನೆಗೆ ಬರ್ತದೆ ಸರ್. ಬಚ್ಚಲ ಎಷ್ಟು ವರ್ಷ ಆಯ್ತಮ್ಮ ಚರಂಡಿ ಆಗದೆ, ಚರಂಡಿ 1 ವರ್ಷ ಆಗದೆ ಚರಂಡಿ. ಪರಿಹಾರ ಒದಗಿಸುವಲ್ಲಿ ಪಂಚಾಯಿತಿ ವಿಫಲವಾಗಿದೆ ಎಂದು ವಾದಿಸಿದ ಮಹಿಳೆಯರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪಿಡಿಒ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಬಳಿ ಉತ್ತರ ಕೇಳಿ ತರಾಟೆಗೆ ತೆಗೆದುಕೊಂಡರು. ಅಧಿಕಾರಿಗಳು ಸರಿಯಾದ ಉತ್ತರ ನೀಡದೆ ತಡಕಾಡಿದಾಗ ವಾತಾವರಣ ಮತ್ತಷ್ಟು ಕಾವೇರಿತು. ಒಟ್ಟಾರೆಯಾಗಿ ಅಭಿವೃದ್ಧಿ ಕೆಲಸಗಳ ನಿರ್ಲಕ್ಷ್ಯದ ವಿರುದ್ಧ ಮಿಣ್ಯಂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರು ಹಾಗೂ ಮಹಿಳೆಯರು ಈ ಗ್ರಾಮ ಸಭೆಯಲ್ಲಿ ಒಮ್ಮತದ ಪ್ರತಿಭಟನಾ ಸ್ವರ ಎತ್ತಿದ್ದು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ವರದಿ ಹನೂರು ವೆಂಕಟೇಶ್. 4 ದಿವಸ ದುಡ್ಡು ಕೊಡ್ತಾರೆ, 8 ದಿವಸ ದುಡ್ಡು ಕೊಡಲ್ಲ. ಇವರೆಲ್ಲ ಹೊಟ್ಟೆ ತಿಂತಾರೆ, ಏನ್ ಮಾಡ್ಬೇಕು ಸರ್? ಏನ್ ಮಾಡ್ಬೇಕು ಹೇಳಿ ಸರ್? ಆಮೇಲೆ ಕಣ್ ಬಿಲ್ ಇಲ್ಲ ಅಂದ್ರೆ ಹೋಗ್ರಿ ಅಂತಾರೆ. ಆ ಕಣ್ ಬಿಲ್ ಇರುತ್ತೆ, ಏನ್ ಮಾಡ್ಬೇಕು? ಎಲ್ಲ ಹೊಟ್ಟೆ ಜೀವನ ಮಾಡೋ ಸರ್. ಕಾಲು ಕೈ ಕುಂಟಾಗಿರೋರು ಅವ್ರ ಮನೆ ಇದ್ರೆ ಹೊಲ ಇದ್ರೆ ಮನೆ ಇಲ್ಲ ಸರ್ ಆ ಜನಕ್ಕೆ. ಆಮೇಲೆ ಒಂದು 20 ದಿವಸ ಮಾಡಿದ್ರೆ ಸರ್ 10 ದಿವಸ ಕೂಲಿ ಕೊಟ್ಟು 10 ದಿವಸ ಕೂಲಿ ಇಲ್ಲ. ಆಮೇಲೆ ನಾಳೆ ನೀನ್ ಕೇಳಿದ್ರೆ ನಾಳೆ ನಿನ್ ಕೆಲಸ ಎಲ್ಲ ಹೋಗಮ್ಮ ಅನ್ನೋದಾಯ್ತು. ಹೆಂಗ್ ಮಾಡೋದು ಸರ್ ಅದು? 10 ಜನ ಕೆಲಸ ಮಾಡಿದ್ರೆ 50 ಜನಕ್ಕೆ ಊರೊಳಗೆ ಫೋಟೋ ಹಚ್ಚಿ ಅವ್ರಿಗೆ ದುಡ್ಡು ಮಾಡ್ಕೊತಾರೆ. ಅವ್ರ ಆಧಾರ್ ಕಾರ್ಡು ಕೂಲಿ ಕಾರ್ಡು ಕೊಟ್ಟು ಮನೆ ಕಟ್ಬಿಡ್ತಾರೆ. ಮನೆಗೆ 4 ಜನ ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ಎಷ್ಟು ದಿನ ಕೆಲಸ ಬೇಕೋ ಅಷ್ಟು ದಿನ ತಗೋತಾರೆ ಸರ್. ಇವಾಗ ಮನೆ ಹೋಗಂತಾರೆ. ಇದೇ ನಡೀತಾ ಇರೋದಿಲ್ಲ, ಪಂಚಾಯತಿ ನಡೀತಾ ಇರೋದು ಇದೇನೆ. ಅವರು ಈ ಸೋಪು ಕಾಸು ಕೊಟ್ಟಿಲ್ಲ, ಮನೆ ಕೊಡ್ತೀನಿ ಎಲ್ಲೂ ಕೊಟ್ಟಿಲ್ಲ. ಪಂಚಾಯತ್ ನಮ್ಮ ಅಪ್ಪ ಕೊಟ್ಬಿಟ್ಟು ಹೋಗಿರೋದು ಅದಂತ ಕೇಳಿದ್ರೆ ತಿಳ್ಕೊಳ್ಳ ಅಂತ ನಾನು ಹೇಳಲಿಲ್ಲ. ಅದಕ್ಕೆ 1 ವರ್ಷ ಈಗ ಮನೆ ಬಾಟ್ರಲ್ಲ ಅದು ಮನೆ ಕಟ್ಟದ ಬಾಟ್ರದ್ದು ಅಂತ ಯಾಕೆ ಮಾಡಿರೋದು? ರಿಕಾರ್ಡ್ ಕೊಡಿದ್ರೆ ರಿಕಾರ್ಡ್ ಕೊಡ್ತೀನಿ ಸರ್. ರಿಕಾರ್ಡ್ ಕೊಡ್ತೀನಿ ನಾಳೆ ಕೊಡ್ತೀನಿ. ರಿಕಾರ್ಡ್ ಕೊಡ್ತೀನಿ ಬಿಡ್ರಿ. ರಿಕಾರ್ಡ್ ತಗೊಂಡಿದ್ದು ಕೊಡ್ತೀನಿ ಸ್ವಾಮಿ. ಮಾಡ್ಕೊಡಿ ಸ್ವಾಮಿ. ಪ್ರಬಂಧ ಆಯ್ತು, ಎಲ್ಲರೂ ಹೇಳಾಯ್ತು, ಮಾಡ್ಕೊಡಲ್ಲ. ನೀವು ಯಾಕೆ ಮಾಡ್ಕೊಡಲ್ಲ ಅಂತ ಗೊತ್ತು ನನಗೆ. ಇದೆಲ್ಲ ಇನ್ನು ಮುಂದೆ ನನ್ಗೆ ಗೊತ್ತು, ತೋರಿಸ್ತೀನಿ ನನ್ನ ಪಾಠ, ಎಲ್ಲರಿಗೂ ಗೊತ್ತಿಸ್ತೀನಿ ನನ್ನ ಪಾಠ. ನಿಮ್ಗೋಸ್ಕರ ನಾನೇ ಪಿಡಿಒ ಹತ್ರ ರಿಕ್ವೆಸ್ಟ್ ಮಾಡಿ ಮಾತಾಡಿದೆ ಸರ್. ಅದೇನಿಲ್ಲ ಸರ್, ಆಗಿಂದ ಮಾಡ್ಕೊಂಡಿದ್ರು. ಕೊಟ್ಟಿಗೆ ಇತ್ತು, ಕೊಟ್ಟಿಗೆ ಕಿತ್ತೋದ್ಮೇಲೆ ಖಾಲಿ ಜಾಗ ಆಗಿದೆ. ಖಾಲಿ ಮನೇನೋ ಇದೆ ಅಲ್ಲೇ. ಬಾ ಫೋಟೋ ನಡೆ ಸರ್, ನೋಡ್ಕೊ. ಯಾಕೆ ಮನೆ ಇಲ್ಲ ತೋರಿಸ್ತೀನಿ ನಡಪ್ಪ. ಮನೆ ಇಲ್ಲ ತೋರಿಸ್ತೀನಿ ನಡೆ. ಕೇಳಿ ಅವ್ರ ಮುಂದೆನೂ ಮಾತಾಡಿದೀನಿ. ಬಸವಣ್ಣ ನಾನು ಕೇಳಿದ್ರೆ ಅವರಿಂದ